ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಮಾರುತಿ. ಇವತ್ತು ನಾನು ಮಾತಾಡ್ತಿರೋ ವಿಷಯ ಕೇಳಿದ್ರೆ ಸಾಫ್ಟ್ವೇರ್ ಲೋಕದವರಿಗೆಲ್ಲ ಬೆನ್ನು ಮೂಳೆಯಲ್ಲಿ ನಡುಕ ಶುರುವಾಗುತ್ತೆ. ಏನಪ್ಪಾ ಅದು ಅಂದ್ರೆ, ಈ ಒರೆಕಲ್ ಅನ್ನೋ ಒಂದು ದೈತ್ಯ ಕಂಪ್ನಿ ಇದೆ ಅಲ್ಲ, ಇವರು ಇತ್ತೀಚೆಗೆ ಒಂದು ಬಾಂಬ್ ಹಾಕಿದ್ದಾರೆ. ಏನದಂದ್ರೆ ಬರೋಬ್ಬರಿ 30,000 ಜನ ಉದ್ಯೋಗಿಗಳನ್ನ ಕೆಲಸದಿಂದ ತೆಗೆದುಹಾಕಿದ್ದಾರೆ ಅನ್ನೋ ಸುದ್ದಿ ಈಗ ಇಡೀ IT ಜಗತ್ತನ್ನೇ ಹಲ್ಲೋಲ ಕಲ್ಲೋಲ ಮಾಡ್ತಾ ಇದೆ. ಒಂದೇ ಒಂದು ಸಿಂಗಲ್ ಮೇಲು ಇವತ್ತು ಡ್ಯೂಟಿಗಂತ ಎಲ್ಲರೂ ಬಂದು ಲಾಗಿನ್ ಮಾಡಿದ್ರೆ ಆ ಮೇಲಲ್ಲಿ ಇದ್ದದ್ದು ನೋಡಿದ್ರೆ ಶಾಕ್ ಆಗ್ತೀರಾ. ಅಂದರೆ ಇವತ್ತಿನ ಡ್ಯೂಟಿ ನಿಮ್ಮ ಕೆಲಸ ಇವತ್ತು ಮುಗ್ದಿದೆ, ನಾಳೆಯಿಂದ ಬರಬೇಡಿ ಅಂತ ಮೇಲಲ್ಲಿ ಮೆನ್ಷನ್ ಮಾಡಿ ಕಳಿಸಿದ್ದಾರೆ. ಇದಕ್ಕೆಲ್ಲ ಕಾರಣ ಯಾರು ಅಥವಾ ಕೆಲಸದಿಂದ ತೆಗೆದುಹಾಕಿದ್ದಾದ್ರೆ ಯಾರು? 12,000 ಉದ್ಯೋಗಿಗಳನ್ನ ಇಂಡಿಯಾದಲ್ಲಿ ತೆಗೆದುಹಾಕಿದ್ರೆ ಓಲ್ ಓವರ್ ವರ್ಲ್ಡಲ್ಲಿ ನೋಡಿದ್ರೆ 30,000 ಜನನ ತೆಗೆದುಹಾಕಿದ್ದಾರೆ. ವಿಶೇಷ ಅಂದರೆ ಇದಕ್ಕೆಲ್ಲ ಕಾರಣ ಒಬ್ಬ ವ್ಯಕ್ತಿ ಅಥವಾ ಒಂದು ಟೆಕ್ನಾಲಜಿ. ಅಂದರೆ ನೀವು ನಂಬ್ತೀರಾ? ಹೌದು ಸ್ವಾಮಿ, ಇಲ್ಲಿ ಆಟ ಆಡ್ತಿರೋದು ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಬನ್ನಿ ಇವತ್ತು ಇದರ ಹಿಂದೆ ಇರೋಂಥ ಅಸಲಿ ಕತೆ ಬಗ್ಗೆ ತಿಳ್ಕೊಳ್ಳೋಣ. ಆ ಸಿಂಗಲ್ ಮೇಲ್ ಕತೆ ಏನು, ನಮ್ಮ ಹುಡುಗರ ಭವಿಷ್ಯ ಏನಾಗುತ್ತೆ ಅನ್ನೋದನ್ನ ಎಳೆಯಾಗಿ ಬಿಡಿಸಿ ಹೇಳ್ತೀನಿ. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಒರೆಕಲ್ ಅಂದರೆ ಯಾರು? ಒರೆಕಲ್ ಅಂದರೆ ಸುಮ್ಮನೆನಾ? ಮೊದಲು ಒರೆಕಲ್ ಅಂದರೆ, ಈ ಒರೆಕಲ್ ಕಂಪ್ನಿ ಬಂದು ಸಾಫ್ಟ್ವೇರ್ ಕಂಪ್ನಿ ಅಲ್ಲ, ಇದು ಡಾಟಾಬೇಸ್ ಸಾಮ್ರಾಜ್ಯ. ಲ್ಯಾರಿ ಎಲಿಸನ್ ಅನ್ನೋ ಒಬ್ಬ ವ್ಯಕ್ತಿ ಕಟ್ಟಿದ ಸಾಮ್ರಾಜ್ಯ ಇದು. ಇವತ್ತು ಜಗತ್ತಿನ ಬಹುತೇಕ ಬ್ಯಾಂಕ್ಗಳು, ಹಾಸ್ಪಿಟಲ್ಗಳು ಇವತ್ತು ಸಾಫ್ಟ್ವೇರ್ ಮೇಲೆ ನಡೀತಾ ಇದೆ. ಈ ಎಲ್ಲ ಸಾಫ್ಟ್ವೇರ್ ಕಂಡಿಡಿದ್ದು ಅಥವಾ ಈ ಎಲ್ಲ ಸಾಫ್ಟ್ವೇರ್ ಮೇಂಟೆನೆನ್ಸ್ ನೋಡ್ಕೊಳೋದೆಲ್ಲ ಈ ಒರೆಕಲ್ ಕಂಪ್ನಿನೇ. ಆದರೆ ಈಗ ವಿಷಯ ಅದಲ್ಲ. ಇವರು ರೀಸೆಂಟ್ ಆಗಿ ಸರ್ನರ್ ಅನ್ನೋ ಒಂದು ದೊಡ್ಡ ಹೆಲ್ತ್ ಕೇರ್ ಕಂಪನಿಯನ್ನ ಖರೀದಿ ಮಾಡಿದ್ದಾರೆ. ಅಲ್ಲಿಂದಲೇ ಅಸಲಿ ಆಟ ಶುರುವಾಗಿದ್ದು. 30,000 ಉದ್ಯೋಗಿಗಳ ಕತೆ ಶುರುವಾಗಿದ್ದೇ ಅಲ್ಲಿ. ಇದು ಲೇ ಆಫ್ ಅಂದರೆ ಬರೀ ಜನನ ಮನೆಗೆ ಕಳಿಸೋದಲ್ಲ, ಇಡೀ ಸಿಸ್ಟಮ್ ಅನ್ನೇ ಬದಲಾಯಿಸಕ್ಕೆ ಇವರು ರೆಡಿಯಾಗಿದ್ದಾರೆ. ಆ ಒಬ್ಬ ವ್ಯಕ್ತಿ ಮತ್ತು AI ಮಾಡಿರೋ ಮ್ಯಾಜಿಕ್ ಬಗ್ಗೆ ತಿಳ್ಕೊಳ್ಳೇಬೇಕು. ನೀವು ಕೇಳ್ಬೋದು, ಮಾರುತಿಯವರೇ ಒಬ್ಬ ವ್ಯಕ್ತಿ ಅಂದರೆ ಯಾರು ಅಂತ. ಇಲ್ಲಿ ಲ್ಯಾರಿ ಎಲಿಸನ್ ಹೇಳ್ತಿರೋದು ಅದನ್ನೇ. ಅವರ ಪ್ರಕಾರ ಮೊದಲು 1,000 ಜನ ಮಾಡ್ತಿದ್ದ ಕೋಡಿಂಗ್ನ ಅಥವಾ ಡಾಟಾ ಮ್ಯಾನೇಜ್ಮೆಂಟ್ ಕೆಲಸವನ್ನು ಇವತ್ತು AI ಅನ್ನೋದು ಸುಲಭವಾಗಿ ಮಾಡ್ತಾ ಇದೆ. ಸೊ ಅವರು ಲೇಟೆಸ್ಟ್ ಆಗಿ ಒಂದು ಮೀಟಿಂಗ್ನಲ್ಲಿ ಹೇಳಿದ್ದಾರೆ, ಒಬ್ಬ ಪ್ರೋಗ್ರಾಮರು AI ಬಳಸಿಕೊಂಡು ಒಂದು ದೊಡ್ಡ ಸಾಫ್ಟ್ವೇರ್ ಮಾಡೆಲ್ನ ಬಿಲ್ಡ್ ಮಾಡ್ಬೋದು. ಅಂದರೆ 1,000 ಜನ ಮಾಡಬೇಕಾದ ಕೆಲಸ 10 ಜನ ಮಾಡಿದರೆ ಸಾಕಾಗುತ್ತೆ. ಸೊ ಇದು ಅವರ ಪ್ರಕಾರ ಲೆಕ್ಕಾಚಾರ. ನಿಜವಾದ ಸುದ್ದಿ ಏನು ಗೊತ್ತಾ? ಒರೆಕಲ್ ತನ್ನ ಹೆಲ್ತ್ ಕೇರ್ ಸೆಕ್ಷನ್ನಲ್ಲಿ AI ಅನ್ನು ಅಳವಡಿಸ್ತಾ ಇದೆ. ಎಲ್ಲಿ ಮನುಷ್ಯರು ತಪ್ಪು ಮಾಡ್ತಿದ್ದಾರೋ ಅಥವಾ ಎಲ್ಲಿ ಕೆಲಸ ಸ್ಲೋ ಆಗ್ತಾ ಇದೆಯೋ ಅಲ್ಲಿಗೆ AI ತರ್ತಾ ಇದ್ದಾರೆ. ಇದರಿಂದ ಏನಾಗುತ್ತೆ? ಹಳೆ ಸ್ಕಿಲ್ ಹೊಂದಿರೋರು ಬೇಕಾಗಿಲ್ಲ ಅನ್ನೋ ಪರಿಸ್ಥಿತಿ ಇವರಿಗೆ ಬಂದಿದೆ. ಭಾರತೀಯರ IT ಹುಡುಗರ ಕಥೆ ಏನು? ಇದು ನಮಗೆ ಯಾಕೆ ಇಂಪಾರ್ಟೆಂಟು ನೋಡಿ. ಒರೆಕಲ್ ಕಂಪನಿಗೆ ಇಂಡಿಯಾದಲ್ಲಿ ಅತಿ ದೊಡ್ಡ ಆಫೀಸ್ಗಳಿವೆ. ಬೆಂಗಳೂರು ಇರಲಿ, ಹೈದರಾಬಾದ್ ಇರಲಿ, ನಮ್ಮೂರು ಹುಡುಗರು 1,000 ಜನ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 30,000 ಜನ ಅಂತ ಇವರು ಗ್ಲೋಬಲ್ ಆಗಿ ಟಾರ್ಗೆಟ್ ಮಾಡಿದರೆ ಅದರ ಏಟು ಖಂಡಿತ ಭಾರತದ ಮೇಲೂ ಕೂಡ ಬೀಳುತ್ತೆ. ಭಾರತದಲ್ಲಿ 12,000 ಜನ ತೆಗೆದ್ರೆ ಗ್ಲೋಬಲ್ ಆಗಿ 30,000 ಜನನ ತೆಗೆದಿದ್ದಾರೆ. ಸಾಫ್ಟ್ವೇರ್ ಮೇಂಟೆನೆನ್ಸ್ ಅನ್ನೋದು ಹೆಚ್ಚಾಗಿ ನಡೀತಾ ಇರೋದೇ ಇಲ್ಲಿ. ಈಗ AI ಬಂದಿರೋದ್ರಿಂದ ಆಟೋಮೇಷನ್ ಜಾಸ್ತಿ ಆಗ್ತಿದೆ, ಮ್ಯಾನ್ಯುವಲ್ ಟೆಸ್ಟಿಂಗ್ ಕೆಲಸ ಹೊರಟು ಹೋಗ್ತಿದೆ. ಕಾಲ್ ಸೆಂಟರ್ ಅಥವಾ ಸಪೋರ್ಟ್ ಕೆಲಸಗಳನ್ನು ಚಾಟ್ ಬಾಟ್ಗಳು ಮಾಡ್ತಾ ಇದ್ದಾವೆ. ನಾವೀಗ ಏನು ಮಾಡಬೇಕು? ಸರಿ, ಇವೆಲ್ಲ ಆಗ್ತಿದೆ, ಈಗ ನಾವೇನು ಮಾಡಬೇಕು ಅನ್ನೋ ನೋಡೋದಾದರೆ ಬರೀ ಭಯಪಟ್ಟರೆ ಉಪಯೋಗ ಏನಿಲ್ಲ. ಈ ವರ್ಡ್ ಆಫ್ ಮಾರುತಿ ಚಾನಲ್ ಉದ್ದೇಶ ಇರೋದೇ ನಿಮ್ಮನ್ನು ಎಚ್ಚರಿಸೋಕ್ಕೆ, ಸೊಲ್ಯೂಷನ್ ಕೊಡೋಕ್ಕೆ. ಅಪ್ಡೇಟ್ ಆಗಿ ಅಂದರೆ ನೀವು 10 ವರ್ಷದ ಹಿಂದೆ ಜಾವಾ, ಕೋಡಿಂಗು ಅಥವಾ ಡಾಟಾಬೇಸ್ ಸ್ಕಿಲ್ ಇಟ್ಕೊಂಡ್ರೆ, ಒರೆಕಲ್ ಇರಲಿ ಯಾವುದೇ ಕಂಪ್ನಿ ಕೂಡ ಈ ಒಂದು ಸ್ಕಿಲ್ ಇಟ್ಕೊಂಡ್ರೆ ತೊಗೊಳೋದಿಲ್ಲ. ಹಾಗಾಗಿ ಈಗಿನ ಟ್ರೆಂಡ್ ವಿತ್ ಟೆಕ್ನಾಲಜಿ ಅನ್ನೋ ಥರ AI ಕಲೀರಿ. AI ಕೋರ್ಸ್ಗಳಾಗಿರ್ಬೋದು ಅಥವಾ AI ಜೊತೆಗೆ ಹೆಂಗೆ ಆಪ್ರೇಟ್ ಮಾಡಬೇಕನ್ನೋದು ಕಲೀರಿ. AI ನಿಮ್ಮ ಕೆಲಸ ಕಿತ್ಕೊಳ್ಳಲ್ಲ, ಆದರೆ ಯಾರಿಗೆ AI ಬಳಸೋಕ್ಕೆ ಬರುತ್ತೋ ಅವರು ನಿಮ್ಮ ಕೆಲಸ ಕಿತ್ಕೊಳ್ತಾ ಇದ್ದಾರೆ. ಸೊ ಹಾಗಾಗಿ AI ಕಲಿಯೋಕ್ಕೆ ಶುರು ಮಾಡಿ, ಸ್ಕಿಲ್ ಅಪ್ಡೇಟ್ ಮಾಡ್ಕೊಳ್ಳಿ, ಸಿಂಗಲ್ ಮ್ಯಾನ್ ಆರ್ಮಿ ಆಗಿ. ಆ ಸಿಂಗಲ್ ಮೇಲ್ ಕತೆ ಹೇಳಿದ್ನಲ್ಲ, ಒಬ್ಬ ವ್ಯಕ್ತಿ AI ಬಳಸಿಕೊಂಡು ಕಂಪನಿಗೆ ಲಾಭ ತಂದುಕೊಟ್ರೆ ಅವನಿಗೆ ಮಾತ್ರ ಬೆಲೆ ಇರುತ್ತೆ. ನೀವು ಅಂಥ ವ್ಯಕ್ತಿ ಆಗಬೇಕಂದ್ರೆ ಇವತ್ತಿನ ಟೆಕ್ನಾಲಜಿ ಏನಿದೆ, ಆಟೋಮೇಷನ್ ಏನಿದೆ, AI ಸಾಫ್ಟ್ವೇರ್ಗಳು, ಕೋರ್ಸ್ಗಳು ಏನಿದ್ದಾವೆ ಅಟೆಂಡ್ ಆಗಿ ಕಲೀರಿ. ನಿಮ್ಮ ಸ್ಕಿಲ್ನ, ಹೊಸ ಸ್ಕಿಲ್ ಕಲೀರಿ. AI ಹೇಗೆ ಆಪ್ರೇಟ್ ಮಾಡಬೇಕನ್ನೋದು ಕಲೀರಿ. ಸೊ ಆವಾಗ ಯಾವುದೇ ಕಂಪ್ನಿ ಆದರೂ ನಿಮ್ಮನ್ನು ತೆಗೆಯೋದಿಲ್ಲ, ಬದಲಾಗಿ ತೆಗಿಯೋಕ್ಕಿಂತ ಮುಂಚೆ ಪ್ರಯಾರಿಟಿ ಆಗಿ ನಿಮ್ಮನ್ನು ಇಟ್ಕೊಳುತ್ತೆ. ಯಾರಿಗೆ ಸ್ಕಿಲ್ ಅಪ್ಡೇಟ್ ಆಗಿಲ್ಲ ಅವ್ರನ್ನ ತೆಗೆಯುತ್ತೆ, ನಿಮ್ಮನ್ನು ಉಳಿಸ್ಕೊಳುತ್ತೆ. ಎಚ್ಚೆತ್ತಿಕೊಳ್ಳಿ ಕನ್ನಡಿಗರೇ, ಒರೆಕಲ್ ಮಾಡ್ತಿರೋದು ಬರೀ ಆರಂಭ ಅಷ್ಟೇ. ಮುಂದಿನ ದಿನಗಳಲ್ಲಿ ಗೂಗಲ್, ಮೈಕ್ರೋಸಾಫ್ಟ್ ಎಲ್ಲವೂ ಇದೇ ಹಾದಿ ಹಿಡಿತವೆ. ಕಂಪನಿಗಳಿಗೆ ಲಾಭ ಮುಖ್ಯ, ಜನ ಅಲ್ಲ. ಇದು ಕ್ರೂರ ಸತ್ಯ. ಆದರೆ ಈ ಸತ್ಯನ ನಾವು ಒಪ್ಪಿಕೊಳ್ಳಲೇಬೇಕು. ಕೈಕಟ್ಟಿ ಕೂರಬೇಡಿ, ಹೊಸ ಟೆಕ್ನಾಲಜಿ ಕಲಿಯಿರಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ನಿಮ್ಮ IT ಫ್ರೆಂಡ್ಸ್ಗಳಿಗೆ ಇದನ್ನು ಶೇರ್ ಮಾಡಿ, ಅವರಿಗೂ ವಿಷಯ ತಿಳಿಯಲಿ. ಇವತ್ತಿನ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಜೈ ಕರ್ನಾಟಕ ಮಾತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸಿ ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ.